ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಏನೋ ಈ ವ್ಲಾಗ್ ಅಂತ ಅಂದ್ಬಿಟ್ಟು ಆಲ್ರೆಡಿ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಇಂಟ್ರೋ ತೊಗೊಂಡಿರಲಿಲ್ಲ, ಇವಾಗ ಇಂಟ್ರೋ ತೊಗೋತಾ ಇದ್ದೀನಿ. ವ್ಲಾಗ್ನ ನೋಡ್ಕೊಂಡು ಬನ್ನಿ, ನಾನು ನಿಮಗೆ ಆಮೇಲೆ ಮತ್ತೆ ಸಿಗ್ತೀನಿ. ಆ್ಯಕ್ಚುಲಿ ನಾನು ಈ ವ್ಲಾಗ್ನ ಮಾರ್ನಿಂಗ್ ಒಂದು 11 ಹಂಗೆ ಸ್ಟಾರ್ಟ್ ಮಾಡಿದೆ, ಫ್ರೆಶ್ ಅಪ್ ಎಲ್ಲ ಆಗಿ. ಆ್ಯಂಡ್ ಒಂದು ವೀಡಿಯೋ ಶೂಟ್ ಮಾಡೋದು ಬೇರೆ ಇತ್ತು, ಅದೇ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಿದ್ದೆ ಹೇಗೆ ಶೂಟ್ ಮಾಡಬೇಕು ಅಂತ. ಹಾಗೆ ಒಂದು ವ್ಲಾಗ್ಗೂ ಕೂಡ ಮಾಡೋಣ, ಡೈಲಿ ವ್ಲಾಗ್ ಯಾವಾಗಲೂ ಕೇಳ್ತಿರ್ತಾರಲ್ಲ ಅಂತೇಳಿ ಲಾಂಗ್ ವೀಡಿಯೋ ಶೂಟ್ ಮಾಡೋಣ ಅಂತ ಕ್ಯಾಮ್ರಾ ಆನ್ ಮಾಡಿದೆ. ಏರ್ಸ್ ನೋಡಿ ಎಷ್ಟು ಉದ್ದ ಬೆಳೆದ್ಬಿಟ್ಟಿದೆ, ನಾನು ಯಾವಾಗ ಕಟ್ ಮಾಡಿಸ್ತೀನಿ ಅಂತ ಅನಿಸ್ಬಿಟ್ಟಿದೆ ನಿಜವಾಗ್ಲೂ. ಓಕೆ, ಯಾವಾಗಲೂ ನಂದು ಮಾಯ್ಶ್ಚರೈಸರ್ ಯಾವುದು ಅಂತ ಕೇಳ್ತಾನೆ ಇರ್ತೀರ. ಸುಮಾರು ವ್ಲಾಗ್ಸಲ್ಲಿ ನಾನು ಹೇಳಿದ್ದೀನಿ. ಪಾಂಡ್ಸ್ ಅವ್ರದ್ದು ಇವಾಗ ಹೊಸ್ದಾಗೆಲ್ಲ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರ್ತೀರಲ್ವ, ಅವರಿಗೆ ಗೊತ್ತಿರಲ್ಲ ಅಂತ ಅನಿಸುತ್ತೆ. ಹಂಗಾಗಿ ಕಮೆಂಟ್ ಮಾಡಿ ಇಲ್ಲ DMs ಮಾಡಿ ಕೇಳ್ತಿರ್ತೀರ. ನಾನು ಸುಮಾರು ಒಂದು 5 ವರ್ಷದಿಂದನೂ ಇದೇ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಇಷ್ಟ, ಆಲ್ ಟೈಮ್ ಫೇವ್ರೆಟ್. ಆ್ಯಂಡ್ ಯಾವುದು ಲಿಪ್ ಬಾಮ್ನು ತೋರಿಸ್ಬಿಡ್ತೀನಿ. ಲಿಪ್ ಬಾಮ್ ಬಂದು ನಾನು ಯಾವಾಗಲೂ ಯೂಸ್ ಮಾಡೋದು ಎವ್ರಿಡೇ ಬೇಬಿ ಲಿಪ್ಸ್ ಅವ್ರದ್ದು, ಮೆಬಿಲಿನ್ ಅವ್ರದ್ದು ಯೂಸ್ ಮಾಡ್ತೀನಿ. ಆ್ಯಂಡ್ ಏನಾರ ವೀಡಿಯೋ ಶೂಟ್ ಮಾಡೋದಿದ್ದರೆ, ಯಾವುದಾದ್ರೂ ಕೊಲಾಬ್ರೇಷನ್ ಪ್ರಮೋಷನ್ ಇರುತ್ತಲ್ಲ, ಆ ಟೈಮಲ್ಲಿ ಫೇಸಸ್ ಕನ್ನಡ ಅವ್ರದ್ದು ಯೂಸ್ ಮಾಡ್ತೀನಿ. ಇದು ಲಿಪ್ಸ್ಟಿಕ್ ಥರ ವರ್ಕ್ ಕಾಣಿಸುತ್ತೆ, ಬಟ್ ಇದು ಲಿಪ್ ಬಾಮ್ ಅಷ್ಟೇ, ರೋಸು ಶೇಡಲ್ಲಿ. ಇದ್ರದ್ದು ನಾನು ಲಿಂಕ್ ಕೊಟ್ಟಿದ್ದೀನಿ, ವಿಜ್ ಲಿಂಕಲ್ಲಿರುತ್ತೆ, ಬೇಕಾದರೆ ಚೆಕ್ ಮಾಡಿ. ಆ್ಯಂಡ್ ಫೇಸ್ ವಾಶ್ ಬಂದು ನಾನು ಕ್ಲೀನ್ ಆ್ಯಂಡ್ ಕ್ಲಿಯರ್ದು ಯೂಸ್ ಮಾಡ್ತೀನಿ. ಆ್ಯಂಡ್ ಶಾಂಪು ಬಂದು ಯಾವುದು ಕ್ಲಿನಿಕ್ ಪ್ಲಸ್ ಯೂಸ್ ಮಾಡ್ತೀನಿ. ಕಂಡೀಷ್ನರ್ ಖಾಲಿ ಆಗಿದೆ, ನಾನು ಲಾರಿಯಲ್ ಅವ್ರದ್ದು ಯೂಸ್ ಮಾಡ್ತಿದ್ದೆ. ಇವಾಗ ಬೇರೆ ಯಾವುದಾದ್ರೂ ಚೇಂಜ್ ಮಾಡಿ ತರಿಸ್ಕೋಬೇಕು. ಆಫ್ಟರ್ ಡೆಲಿವರಿ ಏರ್ ಫಾಲ್ ಆಗುತ್ತೆ ಅಂತಾರೆ, ನನಗಿನ್ನೂ ಸ್ಟಾರ್ಟ್ ಆಗಿಲ್ಲ. 5th ಮಂತ್ ಅಂದರೆ ಡೆಲಿವರಿ ಆಗಿ 4-5 ಮಂತ್ಸ್ ಆದಮೇಲೆ ಏರ್ ಫಾಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಬೇಕು. ನನಗೆ ಆಗಲೇ ಹೇಳಿದೆ ಅಲ್ವಾ, ಲಾಂಗ್ ಏರ್ಸು ಎಷ್ಟೊತ್ತಿಗೆ ಕಟ್ ಮಾಡಿಸ್ಬಿಡ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ ನಿಜವಾಗ್ಲೂ. ನನಗೆ ಇಷ್ಟ ಲಾಂಗ್ ಏರ್ಸು, ಬಟ್ ಅದು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಅದರಲ್ಲೂ ಏರ್ ಫಾಲ್ ಆಗ್ತಿದ್ರೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗೋಗ್ಬಿಡ್ತೀನಿ, ಇದೇನು ಇಷ್ಟೊಂದು ಏರ್ ಫಾಲ್ ಆಗ್ತಿದೆಯಲ್ಲ ಅಂತ. ಆ ಟೆನ್ಷನ್ಗೆ ಇನ್ನೂ ಅರ್ಧ ಏರ್ ಫಾಲ್ ಜಾಸ್ತಿ ಆಗೋಗ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ಇವತ್ತೊಂದು ವೀಡಿಯೋ ಶೂಟ್ ಮಾಡೋದಿದೆ ಪೀಕೋ ಅವ್ರದ್ದು. ಸೊ ಪೀಕೋ ಅವ್ರದ್ದು ವೀಡಿಯೋ ಶೂಟ್ ಮಾಡಬೇಕು, ಅದಕ್ಕೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದೆ. ನನ್ನ ಮಗಳು ಮಲಗಿರ್ತಾಳೆ ಆಯಿತಾ. ಮಾರ್ನಿಂಗ್ ಸ್ನಾನ ಮಾಡಿದ ತಕ್ಷಣ ಒಂದು 2 ಅವರ್ಸ್ ಆದರೂ ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಆ ಗ್ಯಾಪಲ್ಲಿ ನಾನು ಯಾವುದಾದ್ರೂ ವೀಡಿಯೋ ಶೂಟ್ ಮಾಡೋದಿದ್ರೆ ಮುಗಿಸ್ಕೊಬಿಡ್ತೀನಿ. ತುಂಬ ಜನ ಒಬ್ಬರೇ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತಲೂ ಕೇಳ್ತೀರಾ. ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಕೂಡ ಮಾಡಿದ್ರಿ, ಎಲ್ಲನೂ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಾ ನೀವು ಅಂತ. ಲಾಸ್ಟ್ ವ್ಲಾಗಲ್ಲದೆ ಅದ್ರ ಲಾಸ್ಟ್ ವ್ಲಾಗು. ಇಂಥ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವೇ ಪ್ರತಿಯೊಂದೂ ನಮ್ಮ ಕರೆಂಟ್ ಸಿಚುವೇಶನ್ ನೋಡಿಕೊಂಡೇ ಪ್ಲ್ಯಾನ್ ಮಾಡ್ಕೋಬೇಕು. ನಾನೇನು ಮುಂಚೆಗೆ ಪ್ಲ್ಯಾನ್ ಮಾಡಿದ್ರು ವರ್ಕ್ ಆಗೋಲ್ಲ. ಯಾಕಂದರೆ ನನ್ನ ಮಗಳದು ಇರ್ತಾಳಲ್ವ, ಅವಳು ಆರಾಮಾಗಿ ಮಲಗಿದ್ದಾಗ ಆರಾಮಾಗಿದ್ದಾಗ ನಂದು ಬೇರೆ ಕೆಲಸಗಳು ಮಾಡ್ಕೋಬೇಕಷ್ಟೇ. ನನಗೆ ಇನ್ನೊಂದು ಏನು ಗೊತ್ತಾ, ನಾನು ಓಪನ್ನಾಗಿ ಹೇಳ್ತೀನಿ, ನಂಗೆ ನಿಜವಾಗ್ಲೂ ಸುಮ್ಮನೆ ಕೂರೋಕ್ಕಾಗಲ್ಲ. ನನಗೆ ಐ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ಅಂತ. ನನಗೇನಾದರೂ ಮಾಡ್ತಾ ಇರಬೇಕು ಕೆಲಸ. ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂದರೆ ನನಗೆ ಏನಕ್ಕೆ ಹಿಂಗೆ ಕೂತಿದ್ದೀನಲ್ವ, ಇಷ್ಟೊಂದು ಓದ್ಬಿಟ್ಟು ಅಂತ ಈ ಥರ ಎಲ್ಲ ಅನಿಸುತ್ತೆ. ಎಜುಕೇಷನ್ ಡೀಟೇಲ್ಸ್ ಬಗ್ಗೆ ಕೇಳ್ತಾ ಇರ್ತೀರಾ. ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ, 2021 ಪಾಸ್ ಔಟು. ಅದಾದಮೇಲೆ ಒಂದು 3 ಇಯರ್ಸ್ ವರ್ಕ್ ಮಾಡಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ 3rd ಮಂತಲ್ಲಿ ರಿಸೈನ್ ಮಾಡಿದೆ. ಅದಾದಮೇಲೆ ಒಂದು 5th-6th ಮಂತ್ವರೆಗೂ ರೆಸ್ಟ್ ಮಾಡಿ 6th ಮಂತಿಂದ ಸ್ವಲ್ಪ ವ್ಲಾಗಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಇವಾಗ ನಿಮಗೆ ಕಂಪ್ಲೀಟ್ ನಂದು ಡೀಟೇಲ್ಸ್ ಗೊತ್ತಾಗಿದೆ ಅಂತ ಅನಿಸುತ್ತೆ. ಅದರಲ್ಲಿ ನಾನೊಂದು ರಾಂಪರ್ಸ್ನ ಆರ್ಡರ್ ಮಾಡಿದ್ದೆ ಪೀಕೋ ಇದರಲ್ಲಿ. ಇವಾಗ ಇದೊಂದು ವಿಡಿಯೋ ಮಾಡಬೇಕು. ಆ್ಯಕ್ಚುಲಿ 3 to 6 ಮಂತ್ಸ್ ಮಾಡಿದ್ದೀನಿ. ಹೆಂಗೂ ಇನ್ನೇನು ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಮೇ ಮುಗಿದ್ರೆ ಸ್ವಲ್ಪ ಬಿಸಿಲು ಕಡಿಮೆ ಆದರೆ ಈ ಥರ ಯೂಸ್ ಮಾಡ್ಬೋದು. ಆ್ಯಂಡ್ ಈ ರಾಂಪರ್ಸ್ ಎಲ್ಲ ಆದಷ್ಟು ಫ್ರೀ ಸೈಜಾಗಿ ಯೂಸ್ ಮಾಡಿ, ಫುಲ್ ಫಿಟ್ಟೆಡ್ ಆಗಿರೋದು ಬೇಡ ಮಕ್ಕಳಿಗೆ. ಅವರು ಫ್ರೀಯಾಗಿರಲಿ, ಯಾವುದೇ ಕ್ಲಾತ್ ಆದರೂ ಅಷ್ಟೇ ಫ್ರೀಯಾಗಿದ್ದರೆ ಬೆಸ್ಟ್ ಅಂತ ಅನಿಸುತ್ತೆ. ಇದು ರೀಸೆಟ್ಟು ಪೀಕೋದಲ್ಲಿ ಆರ್ಡ್ರ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲನೂ. ಯೆಲ್ಲೋ ಕಲರಲ್ಲಿ ಆರ್ಡ್ರ್ ಮಾಡಿದೆ, ಪಿಂಕ್ ಕಲರಲ್ಲಿ ನೋಡಿದೆ, ಅವಳು ಸೈಜ್ ಸಿಗಲಿಲ್ಲ, ಹಂಗಾಗಿ ಯೆಲ್ಲೋ ಕಲರಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದು. ಇವಾಗ ಕೂಲು ಡ್ರೈ ಮಾಡಿಕೊಂಡು ಪಟ ಅಂತ ವೀಡಿಯೋ ಶೂಟ್ ಮಾಡಿ ಮುಗಿಸ್ಬಿಡ್ತೀನಿ, ಮತ್ತೆ ಅವಳಿದ್ರೆ ಕಷ್ಟ. ಆ್ಯಂಡ್ ಕರೆಂಟ್ಲಿ ನಾನು ಯಾವುದೇ ವೀಡಿಯೋ ಶೂಟ್ ಮಾಡಬೇಕಾದ್ರೆ, ಅಂದರೆ ಪ್ರಮೋಷನ್ ಕೊಲಾಬ್ರೇಷನ್ ಯಾವುದಾದ್ರೂ ವೀಡಿಯೋ ಶೂಟ್ ಮಾಡಬೇಕಾದ್ರೆ ಮೇಕಪ್ ಆವಾಗಲೂ ನಾನು ಪ್ರಿಫರ್ ಮಾಡಲ್ಲ. ಜಸ್ಟ್ ಮಾಯ್ಶ್ಚರೈಸರ್ ಇವಾಗ ಏನು ತೋರಿಸ್ತೆ ಅಲ್ವಾ, ಅದನ್ನು ಅಪ್ಲೈ ಮಾಡಿ ಅದ್ರ ಜೊತೆಗೆ ಇದೊಂದು ಯಾವಾಗಲೂ ಯೂಸ್ ಮಾಡ್ತೀನಿ. ಚೆನ್ನಾಗೇ ಬರುತ್ತೆ ಕ್ವಾಲಿಟಿ ಎಲ್ಲನೂ. ಇಫ್ ಇನ್ ಕೇಸ್ ಕ್ವಾಲಿಟಿ ಡಲ್ ಅಂತ ಅನ್ನಿಸ್ತಿದೆ ಅಂದರೆ ನಾನು ಸ್ವಲ್ಪ ಏನಾದರೂ ಕ್ರೀಮ್ ಏನಾದರೂ ಅಪ್ಲೈ ಮಾಡ್ಕೊತೀನಿ. ನಾನು ಡಾರ್ಕ್ ಸ್ಪಾಟ್ಸ್ ಕಾಣಿಸ್ತಿದೆ ಅಂದರೆ ಅಫ್ಕೋರ್ಸ್ ಅವ್ರು ನಮಗೆ ಪೇ ಮಾಡ್ತಿದ್ದಾರೆ ಅಂದಾಗ ನೀಟಾಗೆ ವಿಡಿಯೋ ಶೂಟ್ ಮಾಡಿ ಕಳಿಸೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಹಂಗಾಗಿ ನಾನು ಸ್ವಲ್ಪ ಈ ಥರದ ವಿಷಯದಲ್ಲಿ ಜಾಸ್ತಿನೇ ಎಫರ್ಟ್ ಹಾಕಿ ಮಾಡ್ತೀನಿ. ಇಷ್ಟೇ ಗೈಸ್, ನೋಡ್ತೀರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಪೀಕ್ ಅವ್ರದ್ದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಈ ಪ್ಯಾಕೇಜಿಂಗ್ ಜೊತೆ ನನಗೊಂದು ಕ್ಯೂಟ್ ಲೆಟರ್ನ ಕಳಿಸ್ಕೊಟ್ಟಿದ್ರು. ನಾನು ಅದನ್ನು ಕ್ಲಿಪ್ಪಿಂಗ್ ಅಟ್ಯಾಚ್ ಮಾಡಿರ್ತೀನಿ, ಚೆಕ್ ಮಾಡಿ. ಅದು ಯಾರೇ ಆರ್ಡ್ರ್ ಮಾಡಿದ್ರು ಕೂಡ ಕಳಿಸ್ಕೊಡ್ತಾರೆ ಮದರ್ಸ್ ಡೇ ಸ್ಪೆಷಲ್. ಶೂಟ್ ಎಲ್ಲ ಮುಗಿಸಿ ಇವತ್ತು ಮಾರ್ನಿಂಗ್ ನಾನು ಕಾಫಿ ಮಾಡ್ಕೊಂಡು ಕುಡ್ದಿರಲಿಲ್ಲ. ಎವ್ರಿ ಡೇ ಮಾರ್ನಿಂಗ್ ಎದ್ದಿದ ತಕ್ಷಣ ಕಾಫಿ ಕುಡಿತಿದ್ದೆ. ಇವತ್ತು ಅದು ಸ್ಕಿಪ್ ಆಗಿತ್ತು ಬಿಕಾಸ್ ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ಯಾಕಂದರೆ ನೈಟ್ ನನಗೆ ಪ್ರಾಪರಾಗಿ ನಿದ್ದೆ ಆಗಿರಲಿಲ್ಲ. ಹಾಗಾಗಿ ಸ್ವಲ್ಪ ನಿದ್ದೆ ಮಾಡೋಣ, ಲೇಟಾಗಿದ್ದಳನ್ನ ಪರವಾಗಿಲ್ಲ ಅಂತೇಳಿ ಸ್ವಲ್ಪ ಲೇಟಾಗೆದ್ದು ಡೈರೆಕ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂದಿದ್ದೇನೆ. ಫ್ರೆಶ್ಶಾಗಿ ಬಿಸಿ ಬಿಸಿ ಒಂದು ಕಪ್ ಕಾಫಿ ಮಾಡಿಕೊಂಡು ಕುಡಿತಿದ್ದೀನಿ. ಏನಂದರೆ ನನ್ನ ಕಾಫಿಗೆ ತುಂಬ ಅಡಿಕ್ಟೆಡ್ ಆಯಿತಾ. ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಕಂಪ್ಲೀಟ್ ಸ್ಟಾಪ್ ಮಾಡಿದ್ದು ಕಾಫಿ ಕುಡಿಯೋದು. ಎಲ್ಲೋ ಒಂದೊಂದು ಸತಿ ಕುಡಿತಿದ್ದೆ, ನಿಮ್ಮ ಹತ್ರನೂ ಶೇರ್ ಮಾಡ್ಕೊಂಡಿದ್ದೀನಿ ನಾನು. ನನಗೆ ಕಾಫಿ ಸಿಕ್ಕಾಪಟ್ಟೆ ಇಷ್ಟ. ಹೀಗೆ ಹೆಂಗಿದ್ರು ಅಂದರೆ ಆಫ್ಟರ್ ಡೆಲಿವರಿ ಕಾಫಿ ಕುಡಿಯೋದ್ರಿಂದ ಏನಾಗಲ್ಲ ಅಂಥೇಳಿ ಒಂದು ದಿನಕ್ಕೆ ಒಂದು ಸತಿ ಆದರೂ ಅಟ್ಲೀಸ್ಟ್ ಮಾರ್ನಿಂಗ್ ಆಗಿರ್ಬೋದು, ಇಲ್ಲ ಈ ಥರ ಮಿಡ್ ಡೇ ಇಲ್ಲಾಂದರೆ ಈವ್ನಿಂಗ್ ಟೈಮ್ ಒಂದು ದಿನಕ್ಕೆ ಒಂದು ಟೈಮ್ ಆದರೂ ನಾನು ಕಾಫಿ ಮಾಡ್ಕೊಂಡು ಕುಡಿತೀನಿ. ಅದ್ರ ಜೊತೆಲಿ ನನಗೆ ಬಿಸ್ಕೆಟ್ ಇರಲೇಬೇಕು. ಶುಗರ್ಲೆಸ್ ಡೈಜೆಸ್ಟಿವ್ ಬಿಸ್ಕೆಟೇ ನಾನು ತೊಗೊಳ್ಳೋದು. ವಿತೌಟ್ ಬಿಸ್ಕೆಟ್ ನನಗೆ ಕಾಫಿನೇ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ನಂಗೆ ಚೈಲ್ಡ್ಹುಡ್ಡಿಂದನೂ ಅದು ಅಭ್ಯಾಸ ಆಯಿತಾ. ಅವಾಗೆಲ್ಲ 2 ರೂಪೀಸ್ ಬಿಸ್ಕೆಟ್ ಬರ್ತಿತ್ತು, ಪಾರ್ಲೆಜಿ, ಗ್ಲೂಕೋಸ್, ಸನ್ಫಿಸ್ಟ್, ಈ ರೀತಿ ಎವ್ರಿ ಡೇ ಮಾರ್ನಿಂಗ್ ಟೈಮ್ ಇಲ್ಲ ಈವ್ನಿಂಗ್ ಟೈಮ್, ಒಂದೊಂದು ಟೈಮ್ 2 ಟೈಮೂ ಅಂದರೆ ಒಂದೊಂದು ದಿನ 2 ಟೈಮ್ಸು ಕೂಡ ತೊಗೊಂಡು ಬಂದು ತಿಂತಾಯಿದ್ದೆ. ಕಾಫಿ ಜೊತೆಗೆ ಬಿಸ್ಕೆಟ್ ಇರಲೇಬೇಕು. ಅದೊಂಥರ ಅಡಿಕ್ಷನ್, ಚೈಲ್ಡ್ಹುಡ್ಡಿಂದ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ನೈಲ್ಸ್ನ ಕಟ್ ಮಾಡ್ಕೊತಿದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ, ಅಂದರೆ ನೈಲ್ಸ್ ಸ್ವಲ್ಪ ಬೆಳೆದಿದೆ, ಕಟ್ ಮಾಡಬೇಕು ಅಂತ. ಟೈಮೇ ಸಿಕ್ಕಿರಲಿಲ್ಲ. ಇವತ್ತು ಹೆಂಗೂ ಇನ್ನೂ ನನ್ನ ಮಗಳು ಎದ್ದಿರಲಿಲ್ಲ, ಆರಾಮಾಗಿ ಕುತ್ಕೊಂಡು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ನೀಟಾಗಿ ಕಟ್ ಮಾಡಿದೆ. ಪೀಕ್ ಅವ್ರದ್ದು ಕ್ಲಾತ್ ಬಂದಿತ್ತಲ್ವ, ಅದನ್ನು ವಾಶ್ ಮಾಡಿ ನನ್ನ ಮಗಳು ಕೂಡ ಒಂದೇ ಒಂದು ವೇರ್ ಮಾಡಿ ಟ್ರಯಲ್ ಮಾಡಿ ನೋಡಿದೆ, ತುಂಬ ಲೂಸ್ ಆಗುತ್ತೇನೋ ಅಂತ. ಯಾಕಂದರೆ ನಾನು ಆರ್ಡ್ರ್ ಮಾಡಿ ಇದು 3 to 6 ಮಂತ್ ಸೈಜು, ಬಟ್ ಅವಳಿಗೆ ಫ್ರೀಯಾಗೆ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ ಅವಳು ನಿಮ್ಮ ಜೊತೆ ವ್ಲಾಗಲ್ಲಿ ಕಾಣಿಸ್ಕೊತಿರ್ತಾಳೆ ಅವಾಗವಾಗ, ಅಂದರೆ ಫೇಸ್ ಎಲ್ಲ ಕಾಣಿಸ್ತಿರುತ್ತೆ. ಹೇಗಿದ್ರು ಮಂಡೇ ರಿವೀಲ್ ಮಾಡ್ತಾ ಇದ್ದೀನಿ ಅಲ್ವಾ. ಆ್ಯಂಡ್ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅವಳನ್ನ ನೋಡೋದಕ್ಕೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ನಾನೆಲ್ಲನೂ ಚೆಕ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಮಗಳು ಇವತ್ತು 6:30ಗೆ ಎದ್ಲು. ಅವಳನ್ನ ಎತ್ಕೊಂಡು ಫೀಡ್ ಮಾಡಿಸಿ ಮಲಗಿಸಿ ನಾನು ಮತ್ತೆ ಇನ್ನೇನು ಮಲಗೋದು. ಆಲ್ರೆಡಿ 7:15 ಆಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದಿರುತ್ತೆ, ಅಂದರೆ ಕೆಲಸಗಳಿರುತ್ತಲ್ಲ ಅಂತೇಳಿ ನಾನು ಮತ್ತೆ ಮಲಗಕ್ಕೆ ಹೋಗಲಿಲ್ಲ. ಆ್ಯಂಡ್ ನಿದ್ದೆನೂ ಪರವಾಗಿಲ್ಲ, ನೈಟ್ ಚೆನ್ನಾಗೇ ಆಗಿತ್ತು. ನಾನು ಡೇ ಟೈಮ್ ಕೂಡ ಅಟ್ಲೀಸ್ಟ್ ಒಂದು 2 ಅವರ್ಸ್ ಆದ್ರೂ ನಿದ್ದೆ ಮಾಡ್ತೀನಿ. ಡೈಲಿ ಮಾಡಲ್ಲ, ಡೇ ಟೈಮ್ ನನಗೆ ಮಲಗಿ ಅಭ್ಯಾಸ ಇಲ್ಲ. ಇಫ್ ಇನ್ ಕೇಸ್ ನೈಟ್ ನನಗೆ ಪ್ರಾಪರಾಗಿ ನಿದ್ದೆ ಆಗಿಲ್ಲ ಅಂದರೆ ಡೇ ಟೈಮ್ ನಿದ್ದೆ ಬರುತ್ತಲ್ವ, ಅವಾಗ ನನ್ನ ಮಗಳು ಮಲ್ಕೊಂಡಿದ್ದಾಗ ಒಂದು 2 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ನಾನು ಹಾಲಲ್ಲೇ ಮಲಗ್ತೀನಿ. ನಾನು ನನ್ನ ಮಗಳು ಇಬ್ಬರು ಕೂಡ ಹಾಲಲ್ಲೇ ಮಲಗ್ತೀವಿ. ರಂಜಿತ್ ರೂಮಲ್ಲಿ ಮಲಗ್ತಾರೆ. ರಂಜಿತ್ ನಮಗೆ ರೂಮ್ ಬಿಟ್ಕೊಟ್ಟು ಅವ್ರು ಹಾಲಲ್ಲಿ ಮಲಗ್ತೀನಿ ಅಂತ ಹೇಳ್ತಾರೆ. ಬಟ್ ನಾವು ತೊಟ್ಲಲ್ಲಿ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಇಕ್ಕಟ್ಟಾಗುತ್ತೆ ಅಂತೇಳಿ ನಾನು ಹಾಲಲ್ಲೇ ಮಲಗ್ತೀನಿ ನನ್ನ ಮಗಳ ಜೊತೆಲಿ. ಏನಂದರೆ ರಂಜಿತ್ಗೆ ಪ್ರಾಪರಾಗಿ ನಿದ್ದೆ ಆಗಬೇಕು. ನನಗೆ ಅವ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ಗೊತ್ತು. ಅವ್ರಿಗೆ ಕೆಳಗಡೆ ಮಲ್ಕೊಂಡ್ರೆ ಅಷ್ಟಾಗಿ ನಿದ್ದೆ ಬರೋಲ್ಲ. ಸೋಫಾ ಮೇಲೆ ಮಲಗ್ತೀನಿ ಅಂತ ಹೇಳಿದ್ರೆ ಹೇಳ್ತಾರೆ, ಬಟ್ ಇಲ್ಲಿ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ನಾವು ಕಂಫರ್ಟಬಲಾಗೇ ಇರ್ತೀವಿ ಹಾಲಲ್ಲಿ ಅಂತೇಳಿ ನಾನು ಅವ್ರಿಗೆ ರೂಮ್ ಬಿಟ್ಕೊಟ್ಬಿಡ್ತೀನಿ. ಆ್ಯಂಡ್ ನಾನು ಎದ್ದೊಳ್ತಾನೆ ಇರ್ತೀವಲ್ವ ನೈಟೆಲ್ಲನೂ, ಅವ್ರಿಗೆಲ್ಲ ಡಿಸ್ಟರ್ಬೆನ್ಸ್ ಆಗೋದು ಬೇಡ ಅಂತ ಅವ್ರನ್ನ ರೂಮಲ್ಲಿ ಬಿಡ್ತೀನಿ. ಅವರು ಹಾಲಲ್ಲಿ ನಾನು ಮಲಗಬೇಕಾ, ಇಬ್ಬರಿಗೆ ಭಯ ಏನಾದರೂ ಆಗುತ್ತಾ ನಿನಗೆ ಅಂತಲೂ ಕೇಳ್ತಾ ಇರ್ತಾರೆ. ಇಲ್ಲ ನಾವು ಹಾಲಲ್ಲಿ ಆರಾಮಾಗಿ ಮಲಗ್ತೀವಿ ಅಂತ ಹೇಳ್ಬಿಟ್ಟು ಹಾಲಲ್ಲೇ ಮಲಗೋದು ಡೈಲಿ. ನಿದ್ದೆ ಬರೋವರೆಗೂ ರೂಮಲ್ಲೇ ಇರ್ತೀವಿ. ಒಂದು 11:30 ನನ್ನ ಮಗಳು ಮಲಗ್ತಾಳಲ್ವ, ಅವಳು ಮಲಗಿದ್ದಾದಮೇಲೆ ಎತ್ಕೊಂಡು ಬಂದು ತೊಟ್ಲಿಗೆ ಹಾಕಿ ಅದಾದಮೇಲೆ ನಾನು ಕೆಳಗಡೆ ಮಲಗ್ತೀನಿ. ನನಗೆ ಕೆಳಗಡೆ ಮಲ್ಕೊಂಡು ಅಭ್ಯಾಸ ಇದೆ. ನನ್ನ ಚೈಲ್ಡ್ಹುಡ್ ಡೇಸಿಂದನೂ ಕೆಳಗಡೆ ಅಲ್ವಾ ಮಲ್ಕೊತಿದ್ದು, ನನಗೇನು ಕಷ್ಟ ಅಂತ ಅನಿಸಲ್ಲ. ಆ್ಯಂಡ್ ನಿದ್ದೆ ಕೂಡ ಬರುತ್ತೆ ನನಗೆ. ಕೆಳಗಡೆ ಮಲ್ಕೊಂಡ್ರೆ ನಿದ್ದೆ ಬರಲ್ಲ, ನನಗೇನಿಲ್ಲ, ಕಂಫರ್ಟಬಲಾಗೇ ಇರ್ತೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟು ಬಿಸಿನೀರು ಇಟ್ಬಿಡ್ತೀನಿ, ಕೆಟಲ್ಗೆ ನೀರು ಇಟ್ಬಿಟ್ಟು ಅದಾದಮೇಲೆ ಗೀಸರ್ ಸ್ವಿಚ್ ಆನ್ ಮಾಡ್ತೀನಿ. ಬಿಕಾಸ್ ಬಿಸಿನೀರು ನನಗೆ ಬೇಕಾಗುತ್ತೆ, ವೆಜಿಟೇಬಲ್ಸ್ ಕಟ್ ಮಾಡಬೇಕಾದ್ರೆಲ್ಲ ಬಳಸ್ತೀನಿ. ತುಂಬ ಜನ ಯಾಕೆ ಬಿಸಿನೀರು ಯೂಸ್ ಮಾಡ್ತೀರಾ, ತಣ್ಣೀರು ಯಾಕೆ ಟಚ್ ಮಾಡಲ್ಲ, ರೀಸನ್ ಹೇಳಿ ಅಂತ ಕೇಳ್ತಿರ್ತೀರ. ಕೋಲ್ಡ್ ಆಗುತ್ತೆ ಅಂತ ಹಂಗೆ ಹೇಳ್ತಾರೆ ಅಷ್ಟೇ. ಈ ಸಮ್ಮರಲ್ಲಿ ಏನಾಗಲ್ಲ, ಯೂಸ್ ಮಾಡಿ ಅಂತಲೇ ಹೇಳ್ತಿರ್ತೀರ. ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಕೊಂಡು ಸ್ಟಿಲ್ ಯಾಕೆ ಬೇಕು ಅಂತೇಳಿ ನಾನೊಂದು 5th ಯೂಸ್ ಮಾಡೋದು ಬೇಡ ಅಂತೇಳಿ ತಣ್ಣೀರು ನಾನು ಬಳಸಲ್ಲ. ರಂಜಿತೆ ಎಲ್ಲ ಕೆಲಸ ಮಾಡಿಕೊಡ್ತಾರೆ ತಣ್ಣೀರಲ್ಲಿ ಮಾಡೋ ಅಂಥದ್ದು. ಮಾರ್ನಿಂಗ್ ಎದ್ದಿದ ತಕ್ಷಣ ಸ್ವಲ್ಪ ಹೊತ್ತಾದರೂ ಅಟ್ಲೀಸ್ಟ್ ಒಂದು 5 ನಿಮಿಷ ಆದ್ರೂ ಹೋಗಿ ಹೊರಗಡೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡಬೇಕು. ವಾಕಿಂಗ್ ಎಲ್ಲ ಏನು ನಿಜವಾಗ್ಲೂ ನಾನು ಮಾಡ್ತಾ ಇಲ್ಲ ಇನ್ನೂ. ಅಂದರೆ ನನ್ನ ಮಗಳು ಸಮ್ಟೈಮ್ಸ್ ಅಳ್ತಿರ್ತಾಳಲ್ವ, ಆವಾಗ ಎತ್ಕೊಂಡು ಸ್ವಲ್ಪ ಹೊರಗಡೆನೇ ಮನೆ ಮುಂದೆ ಓಡಾಡೋದು, ಇಲ್ಲಾಂದರೆ ಮನೆ ಒಳಗಡೆನೇ ಓಡಾಡೋದು, ಇಷ್ಟೇ ಬಿಟ್ಟರೆ ಪ್ರಾಪರ್ ವಾಕಿಂಗ್ ಅಂತ ನಾನೇನು ಸ್ಟಾರ್ಟ್ ಮಾಡಿಲ್ಲ. ಒಂದು 5th ಮಂತ್ ಆಗಲಿ, ಅದಾದಮೇಲೆ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಡಾಕ್ಟ್ರು ಕೂಡ 5th 6th ಮಂತ್ ಆದಮೇಲೆ ನೀನು ಆರಾಮಾಗಿ ಎಕ್ಸಸೈಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. 4th ಮಂತಲ್ಲೇ ಸ್ಟಾರ್ಟ್ ಮಾಡ್ತಾರೆ ಕೆಲವರು ನಿಧಾನವಾಗಿ, ಬಟ್ ನಾನೇ ಅಟ್ಲೀಸ್ಟ್ ಒಂದು 6th ಮಂತ್ವರೆಗೂ ಬೇಡ ಅಂತೇಳಿ ಸುಮ್ಮನೆ ಇದ್ದೀನಿ. ಬಿಡಿಲಲ್ಲಂತೂ ನನ್ನ ಮಗಳನ್ನ ಬಂದು ಚೆಕ್ ಮಾಡ್ತಾನೆ ಇರ್ತೀನಿ, ಮಲಗಿದ್ದಾಳೆ ಪ್ರಾಪರಾಗಿ. ಅಂದರೆ ಅವಳು ಮಗ್ಲಾಗ್ತಾಳಲ್ವ, ಸ್ವಲ್ಪ ಭಯ ಆಗುತ್ತೆ. ತೊಟ್ಲಲ್ಲೂ ಕೂಡ ಮಗ್ಲಾಗ್ತಾಳೆ ಸಮ್ಟೈಮ್ಸು. ಇವಾಗ ನಾನು ಸುತ್ತ ಏನು ಮಾಡಿದ್ದೀನಿ, ಟವಲ್ನ ಇಟ್ಬಿಟ್ಟಿದ್ದೀನಿ. ಆದ್ರೂ
ಫ್ರೀಕ್ವೆಂಟಾಗಿ ಬಂದು ಚೆಕ್ ಮಾಡ್ತಾ ಇರ್ತೀನಿ ಹೇಗೆ ಮಲಗಿದ್ದಾಳೆ ಅಂತ. ನೈಟ್ ಟೈಮು ಅಷ್ಟೇ ನಾನು ಕರೆಕ್ಟಾಗಿ 3 ಅವರ್ಸ್ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡೋದೇ ಕಡಿಮೆ. ಒಬ್ಬಳೇ ಇರ್ತೀನಲ್ವ, ಸ್ವಲ್ಪ ಭಯ ಆಗ್ತಿರುತ್ತೆ, ಎದ್ದು ಚೆಕ್ ಮಾಡ್ತಾ ಇರಬೇಕು. ಅಮ್ಮ ಇದ್ದರೆ ಅಮ್ಮ ನೋಡ್ಕೋತಿರ್ತಾರೆ, ನಾನಿದ್ದಾಗ ಎದ್ದೊಳ್ತಿರ್ಬೇಕು, ಚೆಕ್ ಮಾಡ್ತಿರ್ಬೇಕು. ಏನಾದರೂ ಟವಲ್ ಹೊತ್ಸಿದ್ರೆ ಮೇಲ್ಗಡೆ ಎಳ್ಕೊಂಡಿರ್ತಾರೋ ಏನಾದರೂ ಒಂದು ಭಯ ಇದ್ದೇ ಇರುತ್ತಲ್ವ, ಹಂಗಾಗಿ ಚೆಕ್ ಮಾಡ್ತಾ ಇರ್ತೀನಿ ಫ್ರೀಕ್ವೆಂಟಾಗಿ. ನೈಟ್ ಟೈಮ್ ಆಗಿರ್ಬೋದು, ಡೇ ಟೈಮ್ ಆಗಿರ್ಬೋದು. ನೆಕ್ಸ್ಟ್ ಕಾಫಿ ಮಾಡ್ಕೊಳ್ಳೋಣ ಅಂತ ಹಾಲು ತೊಗೊಂಬರೋಕೆ ಹೋದರೆ ಫ್ರಿಡ್ಜ್ ಡೋರ್ ಓಪನ್ ಆಯಿತು. ಸ್ವಲ್ಪ ಸೌಂಡ್ಗೆ ಅವಳು ಪಟ್ ಅಂತ ಬಿಟ್ಬೀಳ್ತಾಳೆ. ಸ್ವಲ್ಪ ಸೌಂಡ್ ಆದ್ರೂ ಬಿಟ್ಬೀಳ್ತಾಳೆ. ಡೀಪ್ ಸ್ಲೀಪಲ್ಲಿದ್ದರೆ ಅವಳು ಎಷ್ಟೇ ಸೌಂಡ್ ಆದರೂ ಆರಾಮಾಗಿ ಮಲಗಿರ್ತಾಳೆ. ಈಗ ನಮ್ಮ ತೊಡೆ ಮೇಲೇ ಮಲಗಿದ್ದಾಳೆ. ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಆದರೆ ನಿದ್ದೆ ಮಾಡ್ತಾ ಇಲ್ಲ. ಸುತ್ತ ನೋಡ್ಕೊಂಡು ಹೂ ಅಂತ ಸೌಂಡ್ ಮಾಡ್ತಾ ಇರ್ತಾಳೆ ಅಷ್ಟೇ. ಮಾರ್ನಿಂಗ್ ಟೈಮ್ ನನಗೆ ಟೈಮ್ ಸಿಕ್ಕಿದ್ರೆ ಕಾಫಿ ಕುಡಿತೀನಿ. ಟೈಮ್ ಸಿಗಲ್ಲ, ಪ್ರಾಪರಾಗಿ ನಿದ್ದೆ ಆಗಿಲ್ಲ ಅಂದರೆ ಎದ್ದೊಳೋದು ಕೂಡ ಲೇಟೇ ಅಂತಂದ್ರೂ ಮ್ಯಾಕ್ಸಿಮಮ್ ಅಂದರೂ 8 o'clock ಅಷ್ಟೇ. ಅಷ್ಟರೊಳಗೆ ಎದ್ದೊಳ್ಳೇಬೇಕು. ಬಿಕಾಸ್ ರಂಜಿತ್ ಡ್ಯೂಟಿಗೆ ಹೋಗ್ತಾರೆ. ಅವ್ರು ಹೋಗೋದ್ರೊಳಗೆ ಸ್ನಾನ ಮಾಡಿಸ್ಬೇಕು ಆ್ಯಂಡ್ ಅವ್ರಿಗೆ ತಿಂಡಿ ಮಾಡಿಕೊಡ್ಬೇಕು. ಟೈಮ್ ಇಲ್ಲ ಮಧ್ಯಾಹ್ನದ ಊಟಕ್ಕೆ ಮಾಡೋಕ್ಕೆ ಅಂತ ಅಂದರೆ ನನ್ನ ಮಗಳು ಸ್ನಾನ ಮಾಡಿದ ತಕ್ಷಣ ಮಲಗ್ತಾಳಲ್ಲ 1-2 hours, ಆ ಟೈಮಲ್ಲಿ ಬೇಕಾದ್ರೆ ನಾನು ಸಾಂಬಾರು ಏನಾದರೂ ಮಾಡ್ಕೊತೀನಿ. ನನಗೆ ಲೆವಿಸ್ತಾ ಕಾಫಿ ಪೌಡ್ರ್ ತುಂಬ ಇಷ್ಟ ಆಗುತ್ತೆ. ಕಾಫಿ ನಾನು ಎವ್ರಿಡೇ ಅದೇ ಬಳಸೋದು. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ಕಾಫಿ ಜೊತೆ ನನಗೆ ಬಿಸ್ಕೆಟ್. ಮಾರ್ನಿಂಗ್ ಟೈಮ್ ತುಂಬ ಹಸಿವು ಕೂಡ ಆಗ್ತಾ ಇರುತ್ತೆ. ಎದ್ದಿದ ತಕ್ಷಣ ಏನಾದರೂ ತಿನ್ನಬೇಕು ಅಂತ. ಡ್ರೈ ಫ್ರೂಟ್ಸ್ ಅಂತೂ ತಿನ್ನೋ ಅಭ್ಯಾಸನೇ ಇಲ್ಲ ನನಗೆ. ನಾನು ಪ್ರೆಗ್ನೆನ್ಸಿ ಟೈಮಲ್ಲೇ ಹೇಳಿದ್ದೀನಿ, ಏನೋ ನನಗೆ ಗೊತ್ತಿಲ್ಲ, ಡ್ರೈ ಫ್ರೂಟ್ಸ್ ಅಂದ್ರೇ ಅಷ್ಟು ಇಷ್ಟ ಆಗಲ್ಲ. ಬಟ್ ಆ ಥರ ಮಾಡಬಾರ್ದು, ಅದು ಹೆಲ್ದಿ, ತಿನ್ನಬೇಕು. ಬಟ್ ನಾನೇ ಯಾಕೋ ಅವಾಯ್ಡ್ ಮಾಡ್ತಿರ್ತೀನಿ ಅಷ್ಟೇ. ಮಾರ್ನಿಂಗ್ ಎದ್ದಿದ ತಕ್ಷಣ 1 ಕಪ್ ಕಾಫಿ ಮಾಡ್ಕೊಂಡು ಕುಡಿದು ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಟ್ಸು ಮ್ಯೂಸ್ಲಿ ಎಲ್ಲ ತುಂಬ ಒಳ್ಳೆಯದು. ನಾನು ಅದನ್ನು ತರಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊತಿದ್ದೀನಿ. ಬಿಕಾಸ್ ಮಾರ್ನಿಂಗ್ ಟೈಮೇ ನನಗೇನಾಗುತ್ತೆ ಅಂದರೆ ರೈಸ್ ಐಟಮ್ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಇವಾಗ. ಪ್ರೆಗ್ನೆನ್ಸಿ ಟೈಮಲ್ಲಿ ಏನಿಲ್ಲ, ತಿಂತಾಯಿದ್ದೆ ಚೆನ್ನಾಗಿ. ಬಟ್ ಈಗ ಓಟ್ಸ್ ಮ್ಯೂಸ್ಲಿ ಈ ಥರ ಏನಾದರೂ ತರಿಸ್ಕೊಳ್ಳೋಣ, ಅದ್ರ ಜೊತೆ ಫ್ರೂಟ್ಸ್ ಹಾಕ್ಕೊಂಡು ಚೆನ್ನಾಗಿ ತಿನ್ಬೋದು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ್ದು ಚೆನ್ನಾಗಿದೆಯೋ ಚೆಕ್ ಮಾಡಿ ಬೆಸ್ಟ್ ಅಂತ ಅನ್ಸೋದನ್ನು ನಾನು ಆರ್ಡ್ರ್ ಮಾಡ್ಕೊತೀನಿ. ನಾನು ಮುಂಚೆಲ್ಲ ಮ್ಯೂಸ್ಲಿ ಯೂಸ್ ಮಾಡ್ತಿದ್ದು, ಓಟ್ಸ್ ತುಂಬ ಕಡಿಮೆ ನಾನು ಬಳಸಿರೋದು. ಮ್ಯೂಸ್ಲಿ ಚೆನ್ನಾಗಿ ನನಗೆ ಸೆಟ್ ಆಗಿದೆ. ಸೊ ಇಫ್ ಪಾಸಿಬಲ್ ನಾನು ಮ್ಯೂಸ್ಲಿನೇ ತರಿಸ್ಕೋತೀನಿ. ಅದರಲ್ಲೂ ಕೂಡ ನಟ್ಸ್ ಎಲ್ಲ ಹಾಕಿರ್ತಾರೆ, ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು, ಪ್ರತಿಯೊಂದು ಹೆಲ್ದಿಗೆ ತುಂಬಾ ಒಳ್ಳೆಯದು. ನನ್ನ ಮಗಳಿಗೆ ಸ್ನಾನ ಮಾಡ್ಸೋಕ್ಕೆ ನೀರು ಆಲ್ರೆಡಿ ಇಟ್ಟಿದ್ದೀನಿ. ಆ್ಯಂಡ್ ಚಟ್ನಿ ಮಾಡ್ತಾಯಿದ್ದೆ. ಇವತ್ತಿನ ಬ್ರೇಕ್ಫಾಸ್ಟ್ ಇಡ್ಲಿ ಮಾಡ್ತಾ ಇರೋದು. ಆಯಿತಾ, ರಂಜಿತ್ ಪಾತ್ರೆ ತೊಳಿತಿದ್ರು, ಅವ್ರ ಜೊತೆ ಮಾತಾಡಿಕೊಂಡು ನಾನು ಚಟ್ನಿಗೆಲ್ಲ ರೆಡಿ ಮಾಡಿದೆ. ನನ್ನ ಮಗಳಿಗೆ ಆಯಿಲ್ ಮಸಾಜ್ ಮಾಡಿ ಬೆಡ್ ಮೇಲೆ ಆ ಕಡೆ ಈ ಕಡೆ ಸುತ್ತ ಪಿಲ್ಲೋ ಇಟ್ಟು ಮಲಗಿಸಿದ್ವಿ. ನಾರ್ಮಲಾಗಿ ಸುತ್ತ ನೋಡ್ಕೊಂಡು ಆಟಾಡ್ತಿರ್ತಾಳೆ ಅಷ್ಟೇ ಕಂಫರ್ಟಬಲಾಗೆ. ಆ್ಯಂಡ್ ನೀರು ಕೂಡ ಕಾದಿತ್ತು. ಅವಳಿಗೆ ಸ್ನಾನ ಮಾಡಿಸ್ಕೊಂಬರೋದಕ್ಕೆ ಅಟ್ಲೀಸ್ಟ್ ಒಂದು 10-15 minutes ಆಗುತ್ತೆ. ಅಷ್ಟರೊಳಗೆ ಇಡ್ಲಿ ಆಗಿಬಿಡುತ್ತೆ. ನೆಕ್ಸ್ಟ್ ರಂಜಿತ್ ಬಂದು ಹಾಕೊಂಡು ತಿನ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಇಡ್ಲಿಗಿಟ್ಟು ಸ್ನಾನ ಮಾಡಿಸೋದಕ್ಕೆ ಹೊರಟಿದ್ದು. ಸ್ನಾನ ಹೇಗೆ ಮಾಡಿಸ್ತೀರಾ, ವಿಡಿಯೋ ಮಾಡಿ ಶೇರ್ ಮಾಡಿ ಅಂತ ಕೇಳ್ತೀರಾ. ಅದನ್ನೆಲ್ಲ ಹಿಂಗೆ ಕ್ಯಾಪ್ಚರ್ ಮಾಡಿ ತೋರಿಸೋದು. ಇಫ್ ಪಾಸಿಬಲ್ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವುದಾದ್ರೂ ಅಪ್ಕಮಿಂಗ್ ವ್ಲಾಗ್ಸ್ಗಳಲ್ಲಿ. ರಂಜಿತ್ ಡ್ಯೂಟಿಗೆ ಹೋದ್ಮೇಲೆ ನಾನು ಕೂಡ ಬಿಸಿ ಇಡ್ಲಿ ಮಾಡ್ಕೊಂಡು ತಿಂತಾಯಿದ್ದೀನಿ. ಏನಂದರೆ ನಾವು ತುಂಬ ನಿಧಾನವಾಗಿ ಸ್ನಾನ ಮಾಡಿಸ್ತೀವಿ. ನಮ್ಗೆ ಎಷ್ಟೇ ಅಂದರೆ ಫ್ಲೆಕ್ಸಿಬಲ್ ಇದ್ರೂ ಆರಾಮಾಗಿ ಬಿಡು ಗ್ರಿಪ್ ಸಿಗ್ತಾಳೆ ಮಾಡಿಸ್ಬೋದು ಅಂತ ಅನ್ಸಿದ್ರು ತುಂಬಾ ನಿಧಾನವಾಗಿ ಸ್ನಾನ ಮಾಡಿಸೋದು. ಟೈಮ್ ತೊಗೋತೀವಿ ನಾವು, ಮಿನಿಮಮ್ 10-15 minutes ಅಂತೂ ಟೈಮ್ ತೊಗೋತೀವಿ. ಆ್ಯಂಡ್ ಮಸಾಜ್ ಬೇರೆ ಮಾಡಿರ್ತೀವಲ್ಲ, ಸೋಪೆಲ್ಲ 2 ಟೈಮ್ ಹಾಕೋದು. ಸೋಪು ಸೆಬಮೆಡ್ ಅವ್ರದ್ದು ಖಾಲಿ ಆಗ್ತಿದೆ. ನಾನು ಬಾಡಿ ವಾಶ್ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ರಂಜಿತ್ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಈ ವ್ಲಾಗ್ನ ಎಂಡ್ ಮಾಡೋದಕ್ಕಿಂತ ಮುಂಚೆ, ಇವತ್ತು ತಾನೇ ಅವ್ರು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ವಿಶಾಲ್ ಮಾರ್ಟಲ್ಲಿ. ನಾನು ಆ್ಯಕ್ಚುಲಿ ಒಂದು ಕಡಾಯಿ ಬೇಕಿತ್ತು ಸ್ಟೀಲ್ದು, ಹೋಗಿ ತೊಗೊಂಡು ಬನ್ನಿ ಮಾರ್ಟಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ಕಳಿಸಿದ್ದೆ. ಬಟ್ ವಿಶಾಲ್ ಮಾರ್ಟಲ್ಲಿ ಎಲ್ಲ ಪುಟ್ಟದಿದ್ದಾವೆ. ಆ್ಯಂಡ್ ನಾನ್ ಸ್ಟಿಕ್ದು ತುಂಬ ಇತ್ತು. ನಂಗೆ ನಾನ್ ಸ್ಟಿಕ್ ಬಾಣಲಿ ಬೇಡ, ಸ್ಟೀಲ್ದು ಬೇಕು. ಸೊ ಯಾವಾಗಾದರೂ ಪಾತ್ರೆ ಶಾಪಲ್ಲಿ ತೊಗೊಳ್ಳೋಣ ಬನ್ನಿ ಅಂತಂದೆ. ಬಿಕಾಸ್ ಇವತ್ತು ಸ್ವಲ್ಪ ಬೇರೆ ವರ್ಕ್ ಇತ್ತು. ಆ್ಯಂಡ್ ಅವರು ಕೂಡ ಮನೆಯಲ್ಲೇ ಇದ್ದಾರೆ. ಏನು ವರ್ಕ್ ಅಂತಂದರೆ, ಇವತ್ತು ನಾವು ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದ್ವಿ ನನ್ನ ಮಗಳಿಗೆ. ಅದ್ರದ್ದು ನಾನು ಸಪ್ರೇಟ್ ಬ್ಲಾಗ್ ಮಾಡ್ಕೊಂಡಿದ್ದೀನಿ, ಶೇರ್ ಮಾಡ್ತೀನಿ ಈ ಬ್ಲಾಗ್ ಆದಮೇಲೆ. ನನ್ನ ಮಗಳು ರೂಮಲ್ಲಿ ಆಟ ಆಡ್ಕೊತಿದ್ದಾಳೆ. ಗೊತ್ತಿಲ್ಲ ಪೇಯ್ನ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಳಿಗೆ. ಹಾಕ್ಸ್ಕೊಂಡು ಬಂದು 1 hour ಆಯಿತು ಅಷ್ಟೇ. ಇನ್ನೂ ಒಂದು 3-4 hours ಆದ್ಮೇಲೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಅವಾಗ ತುಂಬ ಅಳ್ತಾಳೆ ಅಂತ ಅನಿಸುತ್ತೆ. ನೆಕ್ಸ್ಟ್ ನಾನು ಬ್ಯುಸಿಯಾಗಿ ಹೋಗ್ಬಿಡ್ತೀನಿ ಅವಳ ನೋಡ್ಕೊಳ್ಳೋದ್ರಲ್ಲಿ. ಸೊ ಈ ವ್ಲಾಗ್ನ ಎಂಡ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಇನ್ನೊಂದೇನು ಗೊತ್ತಾ, ನನ್ನ ಮೈಂಡ್ ಸ್ವಲ್ಪ ಡೈವರ್ಟ್ ಆಗೋದೇ ಇಂಥ ಟೈಮಲ್ಲಿ. ನಾನು ಏನಕ್ಕೆ ವ್ಲಾಗ್ನ ಪ್ರಿಫರ್ ಮಾಡ್ತೀನಿ ಅಂದರೆ, ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ. ಇಲ್ಲಾಂದರೆ ಜಾಸ್ತಿ ಅದನ್ನೇ ಓವರ್ ಥಿಂಕ್ ಮಾಡ್ತಾಯಿರ್ತೀನಿ. ಎಷ್ಟೊಂದು ಸತಿ ನಾನು ಹಂಗೇನೆ ಮೈಂಡ್ ಸರಿ ಇದ್ದಾಗೆ ವ್ಲಾಗ್ ಮಾಡೋದು. ಆ್ಯಂಡ್ ಈ ಹ್ಯಾಂಗರ್ನ ತೊಗೊಂಡು ಬಂದಿದ್ದಾರೆ. ಇದೆಷ್ಟು ಅಂತ ಗೊತ್ತಿಲ್ಲ, ಹಾಕಿದ್ದಾರೆ ಇಲ್ಲೇ 69 rupees. ಇದೇನಕ್ಕೆ ತೊಗೊಂಡು ಬಂದ್ರು ಅಂತ ಗೊತ್ತಿಲ್ಲ. ನನಗೇನು ಗೊತ್ತಾ, ಮನೆ ಸುಮ್ಮನೆ ಬೇಕಿಲ್ಲದ ಐಟಮ್ ಎಲ್ಲ ತುಂಬ್ಕೊಂಡು ಮೆಸ್ಸಿ ಮಾಡಕ್ಕೆ ಬಿಡ್ತಾರೆ ನಮ್ಮ ಹಸ್ಬೆಂಡು. ಹ್ಯಾಂಗರ್ ತೊಗೊಂಬಂದಿದ್ದಾರೆ. ಆ್ಯಂಡ್ ಮೇ ಬಿ ಅವ್ರಿಗೇನಾದರೂ ಯೂಸ್ ಇದೆಯೋ ಗೊತ್ತಿಲ್ಲ. ಅದೆಲ್ಲೂ ಹೊಡಿತಾರೋ ಅದನ್ನು ಗೊತ್ತಿಲ್ಲ. ತೋರಿಸ್ತೀನಿ ಅದನ್ನು ಬ್ಲಾಗಲ್ಲಿ. ಲೈಸಲ್ಲಿ ಬೇಕಿತ್ತು ನೆಲ ಒರೆಸ್ಬೇಕಾದ್ರೆ, ಇರಲಿಲ್ಲ. ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದಾರೆ. ಅವರೇ ನೆಲ ಒರೆಸ್ತಿರೋದು. ಇನ್ನೊಂದು ಸ್ವಲ್ಪ ದಿನ, 5th month ಆದಮೇಲೆ ನಾನೇ ಒರೆಸ್ಕೊತೀನಿ.
ಅದಾದಮೇಲೆ ಇದು ಸೌತೆಕಾಯ್ದು ಸಿಪ್ಪೆ ತೆಗೆಯೋದು ಅವರೇ ನೆನ್ಪು ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ. ನಮ್ಮ ಮನೇಲಿದೆ, ಬಟ್ ಅದು ಪುಟಾಣಿದು ಈ ಥರದ್ದು ತೊಗೊಂಡು ಬಂದಿದ್ದಾರೆ ಈ ಸತಿ. ಇದ್ರದ್ದು ಪ್ರೈಸು 30 ರೂಪೀಸು, ಬಟ್ ಚೆನ್ನಾಗಿದೆ ಇದು. ಅವರೇ ಯಾವಾಗಲೂ ಸೌತೆಕಾಯಿ ಜೀವೋದು, ಹಂಗಾಗಿ ಅವ್ರಿಗೆ ಗೊತ್ತಾಗಿದೆ ತಗೊಂಡು ಹೋಗ್ಬೇಕು ಚೆನ್ನಾಗಿರೋದು ಅಂತ. ಅಷ್ಟೇನಾ? ಅಷ್ಟೇ. ಅಣ್ಣ ಸ್ವಲ್ಪ ನನ್ನ ಮಗ್ಳಿಗೆ ಸ್ವಲ್ಪ ಬಟ್ಟೆ ತೊಗೊಂಡು ಬಂದಿದ್ದಾರೆ. ಫಸ್ಟ್ ಟೈಮ್ ಅವ್ರು ನನ್ನ ಮಗ್ಳಿಗೆ ಬಟ್ಟೆ ತೊಗೊಂಡು ಬಂದಿರೋದು. ಅಂದರೆ ಯಾವಾಗಲೂ ನಾನೇ ಆನ್ಲೈನಲ್ಲೇ ಬುಕ್ ಮಾಡ್ತಿದ್ದೆ, ಆಫ್ಲೈನಲ್ಲಿ ಅವಳು ಫಸ್ಟ್ ಟೈಮ್ ಶಾಪಿಂಗ್ ಮಾಡಿರೋದು. ತೋರಿಸ್ತೀನಿ ಕ್ವಿಕ್ಕಾಗೆ. ಇವೆಲ್ಲ ವಾಶ್ ಮಾಡಿ ಯೂಸ್ ಮಾಡಬೇಕು. ಡೈಲಿ ವೇರ್ಗಳಿಗೆ ಎಷ್ಟು ಬಟ್ಟೆ ಇದ್ದರೂ ನಿಜವಾಗ್ಲೂ ಸಾಲದು. ತುಂಬ ಜನ ಎಷ್ಟು ಶಾಪಿಂಗ್ ಮಾಡ್ತೀರಾ ನೀವು ಅಂತೀರಾ. ನಾನು ಸ್ಟಾಪ್ ಮಾಡಿದ್ದೀನಿ. ನನ್ನ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಈ ವರ್ಷದ ನನ್ನ ರೆಸಲ್ಯೂಷನ್ ಅಂದರೆ ಇನ್ಮೇಲಿಂದ ನನ್ನ ರೆಸಲ್ಯೂಷನ್ನೇ ನನಗೆ ಅಂತ, ಅಂದರೆ ಶಾಪಿಂಗೇ ಕಟ್ ಆಫ್ ಮಾಡಬೇಕು, ನನ್ನ ಬಟ್ಟೆಗೇನೋ ಇನ್ವೆಸ್ಟ್ ಮಾಡಬಾರ್ದು ಅಂತ. ಬಟ್ ನನ್ನ ಮಗಳಿಗೆ ನನಗೆ ನೋಡಿದ್ರೆ ಎಷ್ಟೊಂದು ಕಲೆಕ್ಷನ್ಸ್ ಇದೆ, ನನ್ನ ಮಗಳಿಗೆ ಇರಬೇಕು ಅಂತ ಅನಿಸುತ್ತೆ ಅಲ್ವ. ಹಾಗಾಗಿ ನನ್ನ ಮಗಳಿಗೆ ಸ್ವಲ್ಪ ಶಾಪಿಂಗ್ ಮಾಡ್ತಾ ಇರ್ತೀವಿ ಅಷ್ಟೇ. ಇನ್ನೂ ಕಡಿಮೆನೇ, ಇನ್ನೂ ನಾವೇನು ಸ್ಟಾರ್ಟ್ ಮಾಡಿಲ್ಲ. ಸ್ವಲ್ಪ ಆವಾಗೊಂದು ಇವಾಗೊಂದು ಜೊತೆ ತೊಗೋತಾ ಇರ್ತೀವಿ. ಇಲ್ಲೇ ಇಕ್ಕಿ ತೋರಿಸ್ತೀರಿ. ಇದೊಂದು ಕ್ಯೂಟ್ ಟೀ ಶರ್ಟು ಮತ್ತು ಇದೆರಡು ಸೆಟ್ ಆಯಿತಾ. ಇದ್ರದ್ದು ಪ್ರೈಸು ಅಲ್ಲೆಲ್ಲ ಕಡಿಮೆನೇ ಇರುತ್ತೆ, ಡೈಲಿ ವರ್ಕ್ ಚೆನ್ನಾಗಿರುತ್ತೆ, 99 ರೂಪೀಸ್ ಅಷ್ಟೇ. ಇದೆರಡು ಸೆಟ್ಟು. ಮಟೀರಿಯಲ್ ಪರವಾಗಿಲ್ಲ, ಚೆನ್ನಾಗಿದೆ, ಡೈಲಿ ವೇರ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಫ್ರಾಕ್ ಯಾವುದು ಚೆನ್ನಾಗಿದೆ, ಇದು ಕ್ಯೂಟಾಗಿ. ನನಗೆ ಹೆಣ್ಮಕ್ಳಿಗೆ ಫ್ರಾಕ್ ಇಕ್ಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಈ ಥರ ಕ್ಯೂಟ್ ಕಾಟನ್ ಫ್ರಾಕ್ಗಳು ತುಂಬ ಚೆನ್ನಾಗಿರುತ್ತೆ ಡೈಲಿ ವೇರ್ಗೆ. ಚೆನ್ನಾಗಿದೆ, ಫುಲ್ ಫ್ಲವರ್, ಕಲರ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಈ ಫ್ರಾಕ್ ತುಂಬ ಕ್ಯೂಟಾಗಿದೆ, ಚೆನ್ನಾಗಿದೆ ಗೈಸ್. ಇದು ಈ ಫ್ರಾಕ್ ಎಷ್ಟು? 169. ಇದು 99 ರೂಪೀಸ್ ಈ ಫ್ರಾಕ್. ಪರವಾಗಿಲ್ಲ, ನಿಜವಾಗ್ಲೂ ಡೈಲಿ ವೇರ್ಗೆ ತುಂಬಾ ವರ್ತ್ ಅಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲ ಕ್ವಾಲಿಟಿ, ಒಂದು ಸತಿ ವಾಶ್ ಹಾಕಿದ್ಮೇಲೆ ಗೊತ್ತಾಗುತ್ತೆ. ಇದು ಕೂಡ ಟೀ ಶರ್ಟು ಮತ್ತು ಇಲ್ಲಿ ನೋಡಿ ಸ್ಕೂಟಿ ಮತ್ತು ಡಾಗ. ಇದು ಡಾಗ್ ಅಂತಲೇ ಅನಿಸ್ತಿದೆ, ಡಾಗೆ. ಇದು ಮತ್ತು ಇದು ಸೆಟ್ಟು. ಈ ಕಲರ್ ಅವಳ ಹತ್ರ ಒಂದೂ ಇರಲಿಲ್ಲ. ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಮಗಳು ಎದ್ದಿದ್ದಾಳೆ ಅನಿಸುತ್ತೆ, ಹೇಳ್ತಾವಳೆ. ಒಂದೆರಡು ಕಮೆಂಟ್ಸ್ಗೆ ರಿಪ್ಲೈ ಮಾಡೋಣ ಅಂತ ಅಂದ್ಕೊಂಡೆ. ಇಟ್ಸ್ ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಪಾಪ ನನ್ನ ಮಗಳು ಅಳ್ತಿದ್ದಾಳೆ, ಹೋಗಬೇಕು ನಾನು. ಪ್ಲೀಸ್ ಅರಿಬರಿಲಿ ಎಂಡ್ ಮಾಡಿದೆ ಏನೋ ಅಂದ್ಕೋಬೇಡಿ. ಬಾಯ್.